ರಾಯಚೂರು ನಗರ ಸೇರಿ ಜಿಲ್ಲೆಯ ಹಲವು ಕಡೆಗಳಲ್ಲೂ ಕೂಡ ಮಳೆಯಾಗಿದೆ. ನಿರಂತರ ಮಳೆಗೆ ರಸ್ತೆಗಳು ಜಲಾವೃತವಾಗಿದ್ದು ವಾಹನ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡ್ತಾ ಇದೆ. 2 ಗಂಟೆ ಸುರಿದಂತಹ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಸಿಂಧನೂರಿನ RH ಕ್ಯಾಂಪ್ 2ರಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಚರಂಡಿ ವ್ಯವಸ್ಥೆಯನ್ನು ಸರಿಪಡಿಸುವಂತೆ ಗ್ರಾಮ ಪಂಚಾಯಿತಿಯ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ಪಾಡು ಇದೇ ಗೋಳಾಗಿದೆ ನಮ್ಮದು. ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಹೇಳಿ ಸಾಕಾಗಿದೆ. ಈಗ ಮತ್ತೆ ಜೋರಾಗಿದೆ, ಮತ್ತೆ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ರಾತ್ರಿ ಇಡೀ ನಾವು ನೀರನ್ನು ಹೊರಹಾಕಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವರು ಮಾಡೋ ಎಡವಟ್ಟಿನಿಂದ, ಇವರು ಮಾಡೋ ಈ ರೀತಿಯ ಕೆಲಸಗಳಿಂದ ನಾವು ರಾತ್ರಿ ಇಡೀ ಜಾಗರಣೆ ಮಾಡಬೇಕಾಗಿದೆ. ನೆಮ್ಮದಿನೇ ಇಲ್ಲದಂತಾಗಿದೆ ಅಂಥೇಳಿ ಜನ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ರಾಯಚೂರು ಭಾಗದಲ್ಲಿ ಮಳೆ ಆರ್ಭಟವನ್ನು ನೀವು ನೋಡ್ತಾ ಇದ್ದೀರಿ. ಯಾವ ರೀತಿಯಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ ಅಂಥೇಳಿ. ಮತ್ತೊಂದು ಕಡೆ ಹಲವು ಗ್ರಾಮಗಳಿಗೆ ಈಗ ಸಂಪರ್ಕ ಕೂಡ ಕಡಿತವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಗದೊಂದು ಕಡೆ ಮನೆಯೊಳಗೆ ನುಗ್ಗಿರುವಂತಹ ನೀರನ್ನು ಹೇಗೆ ಸ್ಥಳೀಯರು ಹೊರ ಹಾಕ್ತಾ ಇದ್ದಾರೆ ಅಂಥೇಳಿ. ಈಗ ರೋಗ ರುಜಿನಗಳ ಕಾಟ ಕೂಡ ಅವರಿಗೆ ಆರಂಭ ಆಗಿಬಿಟ್ಟಿದೆ. ಚರಂಡಿ ನೀರು ಏಕಾಏಕಿಯಾಗಿ ಮನೆಯೊಳಗೆ ಬಂದಿದೆ. ಹಾವು ಕಪ್ಪೆಗಳೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾವೆ ಅನ್ನುವಂತಹ ಮಾತುಗಳನ್ನು ಆಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ರಾಯಚೂರಿನಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. 2 ಗಂಟೆಯ ಮಳೆಗೇನೆ ಈ ಪರಿಸ್ಥಿತಿ ಆಗಿಬಿಟ್ರೆ ಇನ್ನು 3 ರಿಂದ 4 ದಿನಗಳ ಕಾಲ ಮಳೆ ಹಿಡ್ಕೊಂಡ್ರೆ ಹೆಂಗೆ ಅಂಥೇಳಿ ಜನ ಏನು ಹೇಳ್ತಾ ಇದ್ದಾರೆ, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂತ? ನಿಜಕ್ಕೂ ಪ್ರೇಮ್, ಏನು ಬಿಸಿಲ ನಾಡು ರಾಯಚೂರು ಏನಿದೆ ಈಗ ಮುಂಗಾರು ಮಳೆಯ ಅಬ್ಬರಕ್ಕೆ ನಿಜಕ್ಕೂ ತತ್ತರಿಸ್ತಾ ಇದೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ರಾಯಚೂರು, ಸಿಂಧನೂರು ಹಾಗೂ ಮಾನ್ವಿ ತಾಲೂಕಿನಲ್ಲಿ ನಿನ್ನೆ ರಾತ್ರಿ ಸುರಿದಂಥ ಭಾರೀ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿಸಿದೆ. ಎಷ್ಟೋ ಕಡೆ ಮನೆಗಳಿಗೆ ನೀರು ನುಗ್ಗಿದೆ, ಹಳ್ಳ ಕೊಳ್ಳಗಳು ಹರಿದು ಸೇತುವೆಗಳು ಮುಳುಗಡೆ ಆಗಿರುವಂಥದ್ದು ಆಗಿದೆ. ಜನಜೀವನ ನಿಜಕ್ಕೂ ಅಸ್ವಸ್ಥ ಆಗಿದೆ ಅಂತಲೇ ಹೇಳ್ಬೋದು. ಈಗ ನಾವು ರಾಯಚೂರು ತಾಲೂಕಿನ ಪತ್ತೇಪುರ ಗ್ರಾಮದ ಒಂದು ಹಳ್ಳದ ಸೇತುವೆ ಮೇಲೆ ಇರುವಂಥದ್ದು. ಈ ಸೇತುವೆ ನಾವು ನೋಡ್ತಿರುವಾಗಲೇ ಹಂತವಾಗಿ ಒಂದೊಂದು ಭಾಗದಲ್ಲಿ ಕುಸಿದು ಬೀಳ್ತಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ ಈ ಒಂದು ಹಳ್ಳಕ್ಕೆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆದರೆ ಆ ಒಂದು ತಾತ್ಕಾಲಿಕವಾದ ರಸ್ತೆಯನ್ನು ಇದಕ್ಕೆ ನಿರ್ಮಾಣ ಏನು ಮಾಡಿದ್ರು ಅದು ಹಂತವಾಗಿ ಕೊಚ್ಚಿಕೊಂಡು ಹೋಗ್ತಾ ಇರುವಂಥದ್ದು. ಕಳೆದ 2 ದಿನಗಳ ಹಿಂದೆ ಈ ರಸ್ತೆ ಸಂಪೂರ್ಣ ಕೊಚ್ಚಿ ಹೋಗಿತ್ತು. ಈಗಲೂ ಕೂಡ ನೋಡಿ, ನಾವು ಈಗ ಲೈವ್ ದೃಶ್ಯದಲ್ಲೇ ತೋರಿಸ್ತಾ ಇದ್ವಿ ಯಾವ ರೀತಿಯಲ್ಲಿ ಆ ರಸ್ತೆಗೆ ಒಂದು ಕೊಚ್ಕೊಂಡು ಬೀಳ್ತಾ ಇದೆ ಅನ್ನುವಂಥದ್ದು. ನಿಜಕ್ಕೂ ಇಂಥ ರಸ್ತೆಯಲ್ಲೇ ಜನ ಓಡಾಡುವಂಥದ್ದು. ಅಂದರೆ ಇಲ್ಲಿರ್ತಕ್ಕಂಥ 4-5 ಗ್ರಾಮಗಳೇನಿದೆ ಆ ಗ್ರಾಮಗಳ ಜನ ಸಂಪೂರ್ಣವಾಗಿ ಇದೇ ರಸ್ತೆಯನ್ನು ಡಿಪೆಂಡ್ ಆಗಿದ್ದಾರೆ. ಆದರೆ ಈ ರಸ್ತೆ ಸಂಪರ್ಕ ಈಗ ಕಡಿತ ಆಗಿರುವಂಥದ್ದು. ಈಗ ಕೇವಲ ಬೈಕ್ಗಳು ಮಾತ್ರ ಇಲ್ಲಿ ಓಡಾಡುವಂಥ ಪರಿಸ್ಥಿತಿ ಇದೆ. ಅದು ಕೂಡ ಯಾವ ಸಂದರ್ಭದಲ್ಲಿ ಇದು ಕುಸಿದು ಹೋಗುತ್ತೆ ಅನ್ನುವಂಥ ಭಯದಲ್ಲಿ ಜನ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈ ಒಂದು ಏನು ಗುಂಡಿ ನಿರ್ಮಾಣ ಆಗಿದೆ ಇದು ಕೇವಲ ಒಂದು 5-10 ನಿಮಿಷದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಅಂದರೆ ಹಂತವಾಗಿ ಕುಸಿತಾ ಇದೆ. ಅಂದರೆ ಆ ರಭಸವಾಗಿ ಬಂದಂಥ ಆ ಮಳೆಯಿಂದ ಕೇವಲ ಈ ಒಂದು ಹಳ್ಳದ ಸೇತುವೆ ಮಾತ್ರ ಅಲ್ಲ, ಸಿಂಧನೂರು ತಾಲೂಕಿನಲ್ಲಿರ್ಬೋದು, ಮಾನ್ವಿ ತಾಲೂಕಿನಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮತ್ತು ಮುಖ್ಯವಾಗಿ ರಸ್ತೆ ಅಂದರೆ ಮಳೆಗಾಲ ಆರಂಭ ಆಗ್ತಿದ್ದಂತೆ ಏನು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅಧಿಕಾರಿಗಳು ತೆಗೆದುಕೊಳ್ಬೇಕಿತ್ತು ಅವೆಲ್ಲ ತೆಗೆದುಕೊಳ್ಳದೆ ಇರೋದ್ರಿಂದ ಈ ಅವಾಂತರಗಳು ಸೃಷ್ಟಿ ಆಗ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.